ಆ ಕಾಂಗ್ರೆಸ್ನ ಮಹಿಳಾ ಮಣಿಗಳಿಗೆ ಅದೊಂದು ಸ್ವಲ್ಪ ಓದಿ ಅಂತ ಹೇಳ್ತೀನಿ. ಇವತ್ತೇನು ನನ್ನ ವಿರುದ್ಧ ಗೋ ಬ್ಯಾಕ್ ಇದೊಂದು ಚೆನ್ನಾಗಿ ಕಲ್ತ್ಬಿಟ್ಟವ್ರಿಗೆ ಎಲ್ಲರೂ. ಯಾರ ಮೇಲಾದರೂ ಏನಾದರೂ ಧರಣಿ ಮಾಡಬೇಕು, ಏನಾದರೂ ಅವ್ರ ವಿರುದ್ಧ ಹೇಳಬೇಕು ಅಂದರೆ ಗೋ ಬ್ಯಾಕ್. ನಿಮ್ ಗೋ ಬ್ಯಾಕ್ಗೆ ಎದರ್ಕೊಂಡು ಕೂತ್ಕೊಳ್ಳಾರ? ತಪ್ಪು ಮಾಡದೇ ಇರೋರು. ಏನೋ ಯಾವುದೋ ಟಿವಿ ನೋಡ್ತಿದ್ದೆ ಈಗ, ಯಾವುದೋ ಒಂದು ಕ್ಲಿಪ್ಪಿಂಗ್ನ, ಯಾವುದೋ ಒಂದು ಅಪಾರ್ಟ್ಮೆಂಟ್ಗೆ NOC ಕೊಡಬೇಕಲ್ಲ, ಭಾಷಣ ಮಾಡ್ತಾರೆ ಹೋಗಿಯಲ್ಲಿ. ನೀವೇನಿದ್ದೀರಿ ಇಲ್ಲಿ 1,500 2,000 ಜನ, ನಿಮ್ಗೆ NOC ಇಶ್ಯೂ ಆಗಬೇಕು ಅಂದರೆ ನನ್ನ ತಮ್ಮನಿಗೆ ಮತ ಹಾಕಿ ಆಮೇಲೆ ಬನ್ನಿ ನನ್ನ ಹತ್ರ, ಆಮೇಲೆ NOC ಕೊಡಿಸ್ತೀನಿ. ನನ್ನ ತಮ್ಮನಿಗೆ ಮತ ಕೊಟ್ಟ ಮೇಲೆ ನಿಮಗೆ ನೀರು ಕೊಡ್ತೀನಿ. ಈ ಧಮಕಿ ಹಾಕೊಂಡು ರಾಜಕಾರಣ ಮಾಡ್ಕೊಂಡು ನೀವು ನನಗೆ ಬುದ್ಧಿ ಹೇಳೋ ಮಟ್ಟಕ್ಕಿದ್ದೀರಾ ನೀವು? ಅಳಬೇಡಪ್ಪ, ಪಾಪ ನಿಂಗೆ ದುಃಖ ಆಗಿದ್ರೆ ನಾನೇ ವಿಷಾದ ವ್ಯಕ್ತಪಡಿಸ್ತೀನಿ. ಆನಂದವಾಗಿರಪ್ಪ, ಆನಂದವಾಗಿರಿ. ಇದನ್ನ ಇಷ್ಟೊಂದು ಏನೋ ಕುಮಾರಸ್ವಾಮಿ ಮಾಡಬಾರ್ದ, ಮಹಾನ್ ಅಪರಾಧ ಮಾಡಿಬಿಟ್ಟ ಹೇಳಿಕೆ ಕೊಟ್ಟು ಅಂತ ಹೇಳಿ ಪಾಪ ನಿಮ್ಮ ಮನಸ್ಸಿನಲ್ಲಿದ್ದರೆ ದುಃಖ ಪಡಬೇಡಪ್ಪ. ಯಾರೋ ಗೊತ್ತಿದೆ ನನಗೆ, ನೀನು ದುಃಖ ಪಟ್ಟು ನಿನ್ನ ಜೀವನದಲ್ಲಿ ಎಂದೂ ದುಃಖ ಪಟ್ಟನಲ್ಲ. ಏನೇನು ನಡೆಸಿದೆಯೇ ಗೊತ್ತಿದೆ. ಕುಮಾರಸ್ವಾಮಿ ನೋಡ್ಬಿಟ್ರೆ ಬ್ಲಡ್ ಬಾಯಿಲಾಗುತ್ತಂತೆ, ಬ್ಲಡ್ ಬಾಯಿಲಾಗ್ಬಿಡುತ್ತಂತೆ ಕುಮಾರಸ್ವಾಮಿ ಹೇಳಿಕೆ ನೋಡಿದ್ರೆ. ಇದೆಲ್ಲ ನೋಡಿದ್ದೀನಿ. ಆ ಕಾಂಗ್ರೆಸ್ನ ಮಹಿಳಾ ಪದಾಧಿಕಾರಿಗಳಿಗೂ ಹೇಳ್ತೇನೆ, ಪಾಪ ನಿಮ್ಮ ಬೀದಿ ಬಿಸಿಲು ಬೇರೆ ಇದೆ, ಈ ಬಿಸಿಲಲ್ಲಿ ಹೋಗ್ಬಿಟ್ಟು ಯಾಕೆ ಪ್ರತಿಭಟನೆ ಮಾಡ್ಕೊತೀರಿ? ಪಾಪ ನಿಮ್ಮ ಮನಸ್ಸಿಗೆ ನೋವಾಗಿದ್ರೆ ಆಯಿತು, ವಿಷಾದ ವ್ಯಕ್ತಪಡಿಸ್ಬೇಕಾ? ವಿಷಾದ ವ್ಯಕ್ತಪಡಿಸಿ. ರಾಜ್ಯದ ಮಹಿಳೆಯರು ಯಾರೇ ಇರಲಿ, ತಾಯಂದರು, ನಾನಲ್ಲಿ ತಾಯಂದರು ಅಂತಕ್ಕಂಥ ಪದ ಬಳಸಿದ್ದೇನೆ, ತಾಯಂದರು ಅಂತಕ್ಕಂಥ ಪದ ಬಳಸಿದ್ದೀನಿ ನಾನಲ್ಲಿ. ಇವ್ರ ಥರ ಹೆಣ್ಮಕ್ಳು ಕೆನ್ನೆಕ್ಕೋದು, ಇದಕ್ಕೆ ಟಿಕೆಟ್ ಕೊಟ್ಟವ್ರೆ ಅನ್ನೋದು, ಹೆಣ್ಮಕ್ಳು ರೇಟ್ ಫಿಕ್ಸ್ ಮಾಡೋಕ್ಕೆ ಟಿಕೆಟ್ ಕೊಟ್ಟವ್ರು BJP ಅಂತೇಳಿ ಅಲ್ಲಿ ಯಾವುದೋ ಕ್ಷೇತ್ರದಲ್ಲಿ ಹೇಳೋದು, ಇಂಥ ಹೊಲಸು ಪದಗಳನ್ನು ಯೂಸ್ ಮಾಡಿಲ್ಲ. ಆದರೂ ನನ್ನ ಮಾತಿನಿಂದ ಏನಾದರೂ ಈ ರಾಜ್ಯದ ಯಾವುದೇ ನನ್ನ ತಾಯಂದರಿಗೆ ನೋವಾಗಿದೆ ಅಂದರೆ ವಿಷಾದ ವ್ಯಕ್ತಪಡಿಸ್ಲಿಕ್ಕೆ ಸಿದ್ಧ. ಥ್ಯಾಂಕ್ ಯು ಬ್ರದರ್. ಕೊಟ್ಟರು ಉತ್ತರ ಕೊಡ್ತೀನಿ ಬನ್ನಿ. ಏನಿದೆ ಅದರಲ್ಲಿ? ಮಹಿಳಾ ಆಯೋಗ ಕೊಟ್ಟವ್ರೆ, ಸ್ವಪ್ರೇರಣೆಯಿಂದ ಏನೋ ರಿಜಿಸ್ಟ್ರೇಷನ್ ಕೇಸ್ ಬುಕ್ ಮಾಡ್ಕೊಂಡ್ಬಿಟ್ಟವ್ರಂತೆ. ಕಳಿಸ್ಲಿ ಅವರು, ಅದಕ್ಕೆ ಉತ್ತರ ಏನು ಕೊಡ್ಬೇಕು ನೋಡೋಣ. ಅಲ್ಲ ಪಾಪ ಅವರಿಗೆ ನಾನು ತಪ್ಪಂತೂ ಮಾಡಿಲ್ಲ. ಈಗ ನನ್ನ ಹೇಳಿಕೆ ನಿಮಗೆ ಬಿಡ್ತೀನಿ, ನೀವು ತೀರ್ಮಾನ ಮಾಡಿ. ಅದಕ್ಕೆ ರಾಜ್ಯದ ಜನತೆಗೂ ಬಿಟ್ಟಿದ್ದೀನಿ. ವಿವಾದ ನನ್ನ ಈಗ ಇತ್ತೀಚೆಗೆ ನೋಡಿ, ಅದು ಪದ ಏನದು? ದಾರಿ ತಪ್ಪೋದು ಅಂತ ಅಂದ್ರೆ ಅಶ್ಲೀಲ ಪದನ? ದಾರಿ ತಪ್ಪೋದು ನಿಮಿಷ. ನಾವು ಗಂಡಸರ ಬಗ್ಗೆ ನಮ್ಮ ಬಗ್ಗೆನೂ ಹೇಳೋ, ನಮ್ಮ ಮಕ್ಕಳ ಬಗ್ಗೆನೂ ಹೇಳಲು ದಾರಿ ತಪ್ಪಬೇಡ ಅಂತ ಹೇಳ್ತೀವಿ. ನಾನು ಹೇಳ್ತಾ ಇರೋದು, ಅದರ ಅರ್ಥ, ನಾನು ಹೇಳಿರ್ತಕ್ಕಂಥ ಅರ್ಥ, ಈ ಗ್ಯಾರಂಟಿ ಸ್ಕೀಮ್ಗಳಿಗೆ ಮಾರು ಹೋಗಿ ಈ ರಾಜ್ಯದ ಖಜಾನೆ ಲೂಟಿ ಏನಾಗ್ತಾ ಇದೆ, ನಿಮ್ಮನ್ನ ಸಾಲಗಾರರಿಗೆ ಏನು ಮಾಡ್ತಾ ಇದ್ದಾರೆ ಶಾಶ್ವತವಾಗಿ, ಅದಕ್ಕೆ ಮಾರು ಹೋಗಿ ಈ ಕಾರ್ಯಕ್ರಮಗಳಿಗೆ ಈ ರಾಜ್ಯದ ಸಂಪತ್ತು ಬೇರೆ ಬೇರೆ ರೀತಿ ಲೂಟಿ ಮಾಡೋದು ಒಂದು ಭಾಗ. ಸಾಲದ ಹೊರೆ ಈ ರಾಜ್ಯದ 6.5 ಕೋಟಿ ಜನತೆ ಮೇಲೆ ಹೊರಿಸ್ತಾ ಇದ್ದಾರೆ. ಇದಕ್ಕೆ ನೀವು ಬೆಲೆ ತೆರಬೇಕಾಗುತ್ತೆ. ಅದಕ್ಕೆ ದಾರಿ ತಪ್ಪತಕ್ಕಂಥ ಕೆಲಸ ಬೇಡ. ಈ ಕಾರ್ಯಕ್ರಮಗಳನ್ನು ನಂಬಿ ಇದಕ್ಕೆ ಮತ ಕೊಟ್ಟು ದಾರಿ ತಪ್ಪದು ಬೇಡ ಅಂತ ಹೇಳಿದ್ದೀನಿ. ಮತ ಕೊಡಬೇಡಿ ಅನ್ನೋದಕ್ಕೆ ಅದು ಹೇಳಿರೋದು. ಯಾವ್ದು ಏನು ಒಳ್ಳೇದು ಮಾಡವ್ರೆ? ಏನು ಒಳ್ಳೇದು ಮಾಡಿದ್ದು? ನಾವು ಅವ್ರ ನಂಬಿದ್ದಕ್ಕೆ ರಾಮನಗರದ ಒಳಗೆ ಎಂಟರ್ ಆಗಕ್ಕಾಗಿರಲಿಲ್ಲ. ಅವ್ರ ಜೊತೆ ಕಾಂಗ್ರೆಸ್ ನಾವು ಸೇರಿ ಸರ್ಕಾರ ಮಾಡಿದ್ವಲ್ಲ, ಅಲ್ಲಿ ಬಂದರು ಬೈ ಎಲೆಕ್ಷನ್ನು, ಮತ್ತೆ ಕಾರ್ಪೊರೇಟ್ ನಮ್ಮ ಲೋಕಸಭೆ ಚುನಾವಣೆ ಕಳೆದ 19 ಬಂದರಲ್ಲಪ್ಪ. ನಾವು ಗೌರವಿತವಾಗಿ ಕರ್ಕೊಂಡು ಎಲ್ಲ ಕಡೆ ಕ್ಯಾಂಪೇನ್ ಮಾಡಿದ್ವಲ್ಲ ನಮ್ಮ ಕಾರ್ಯಕರ್ತರು. ನನ್ನ ಕೋಟೆ ಕೊರೆದಿದ್ದ ಅವತ್ತೇ. ಇದು ಒಳ್ಳೆ ಕೆಲಸ ಮಾಡಿದ್ದಲ್ವಾ ರಾಮನಗರದಲ್ಲಿ? ಏನು ಒಳ್ಳೇದು ಮಾಡಿದ್ರೆ? ದೇವೇಗೌಡರ ವಿರುದ್ಧ
2002 ಚುನಾವಣೆ ನಿಂತಿರೋದ ಮಂತ್ರಿಗಳಾಗಿ. ಏನು ದೇವೇಗೌಡರಿಗೆ ಬಹಳ ಒಳ್ಳೇದು ಮಾಡಿದ್ರು. ಸಿದ್ದರಾಮಯ್ಯ ಹೇಳ್ತಾರೆ ದೇವೇಗೌಡರನ್ನ ಪ್ರಧಾನಮಂತ್ರಿ ಮಾಡಿದ್ದು ನಾವು ಅಂತ ಹೇಳ್ತಾರೆ. ಪ್ರಧಾನಮಂತ್ರಿ ಮಾಡಿದ್ದು ಸಿದ್ದರಾಮಯ್ಯನವರೇ. ದೇವೇಗೌಡರನ್ನ ಬೇರೆ ಪಕ್ಷಗಳಿದ್ವಲ್ಲ 197 ಸೀಟು ಗೆದ್ದವರು, ಅವರು ಆಯ್ಕೆ ಮಾಡಿದ್ರು ಆ ತಂಡಕ್ಕೆ. ಅದಕ್ಕೆ ನೀವು ಬೆಂಬಲ ಕೊಟ್ರಿ ಯುನೈಟೆಡ್ ಫ್ರಂಟ್ಗೆ. ನೀವು ಮಾಡಿದ್ದೇನೋ ಸರಿಯಪ್ಪ, ಆಯಿತು, ನೀವು 140 ಬೆಂಬಲ ಕೊಟ್ರಿ. ಆದರೆ ದೇವೇಗೌಡರನ್ನ ಇಳಿಸಿದ್ರಲ್ಲ ಅಧಿಕಾರದಿಂದ. ಸಿದ್ದರಾಮಯ್ಯನವರೇ ಕೇಳ್ತೀನಿ ನಿಮ್ಮನ್ನ, ಯಾವತ್ತ ದೇವೇಗೌಡರ ಜೊತೆಲೇ ಇದ್ರಿ, ದೇವೇಗೌಡರನ್ನ ಯಾವ ತಪ್ಪಿಗೆ ಇಳಿಸಿದ್ರಿ ಅಧಿಕಾರದಿಂದ? ಏನ್ ತಪ್ಪು ಮಾಡಿದ್ರು ಅಂತ ದೇವೇಗೌಡರ ಪ್ರಧಾನ ಎಚ್.ಡಿ. ಕುಮಾರಸ್ವಾಮಿ ಅವರು ನೀಡಿದಂತಹ ಹೇಳಿಕೆಗೆ, ಅಂದ್ರೆ ಗ್ಯಾರಂಟಿಯಿಂದ ತಾಯಂದಿರು ತಪ್ಪು ದಾರಿಯನ್ನ ಹಿಡಿದಿದ್ದಾರೆ ಅನ್ನುವಂತಹ ಹೇಳಿಕೆಗೆ ಸ್ಪಷ್ಟನೆಯನ್ನ ಕೊಡ್ತಾ ಇದ್ದಾರೆ. ಅನ್ನ ಅಳಿಸಿತ್ತು ಅಂತ ಹೇಳಿ ಅವತ್ತು ಬಂದಾಗ ನಮ್ಮ ಮನೆ ಹತ್ರಕ್ಕೆ ಅವತ್ತೇನಾಗಿತ್ತು? ಆಗ ನೀವು ನಾಯಿ ಸ್ಥಾನದಲ್ಲಿದ್ರೋ ಅನ್ನ ಅಳಿಸಿದ ಸ್ಥಾನದಲ್ಲಿದ್ರು ಅವತ್ತು. ಯೋಚನೆ ಮಾಡಿ, ನಿಮ್ಮ ಪದ ಬಳಕೆಗಳು ಯಾವ ರೀತಿ ಇದೆ ನೋಡ್ತಾ ಇದ್ದೀವಿ. ಬೆಂಗಳೂರು ಸುತ್ತಮುತ್ತ ಅವರು 1,000 ಎಕರೆ ಸಿನಿಮಾದಲ್ಲಿ ಸಂಪಾದನೆ ಮಾಡ್ತಾ ಇದ್ದೆ. ಆ ಒಂದು ದಿನದಿಂದ ನಾನು ರಾಜಕಾರಣಕ್ಕೆ ಬಂದಿರಲಿಲ್ಲ. ನಾನು ರಾಜಕಾರಣಕ್ಕೆ ಬರೋದಕ್ಕಿಂತ 10 ವರ್ಷದ ಮುಂಚೆ ಆಸ್ತಿ ತಗೊಂಡಿರ್ತಕ್ಕಂಥದ್ದು. ರಾಜಕಾರಣಕ್ಕೆ ಬಂದ ಮೇಲೆ ನಾನೇನು ಆಸ್ತಿ ಮಾಡಿಲ್ಲ. ಎಸ್, ನಮ್ಮ ತೋಟದಲ್ಲಿ ಏನು ಬೆಳಿತೀನಿ ಅನ್ನೋದು ಬಂದು ನೋಡಪ್ಪ, ನಾನೇನು ರೆಸಾರ್ಟ್ ಮಾಡಿಲ್ಲ. ಬೆಳೆ ಏನು ಬೆಳೆದಿದ್ದೀನಿ ಇವತ್ತು, ತೆಂಗಿನ ಗಿಡ ಇಟ್ಟಿದ್ದೀನಿ. ಸುಮಾರು 20 ಟನ್ ಕೊಬ್ಬರಿನ ರೇಟ್ 8,000 ರೂಪಾಯಿ ಇತ್ತು, ಮಾರಾಟ ಮಾಡೋದು ಇಟ್ಟಿದ್ದೀನಿ, ಸ್ಟಾಕ್ ಇಟ್ಟಿದ್ದೀನಿ. ಮೊನ್ನೆ ಕಲ್ಲಂಗಡಿ ಹಣ್ಣನ್ನು ಸುಮಾರು 50 ಟನ್ ಬೆಳೆದಿದ್ದೀನಿ. 50 ಟನ್ ಕಲ್ಲಂಗಡಿ ಹಣ್ಣು ಬೆಳೆದಿದ್ದೇನೆ. ಸುಮಾರು 55 ಲಕ್ಷ ರೂಪಾಯಿ ವೆಚ್ಚದ ಬಾಳೆಹಣ್ಣು ಬೆಳೆದಿದ್ದೇನೆ. ಬಾಳೆ ವಿಡಿಯೋ ಮಾಡಿಟ್ಟಿದ್ದೀನಿ. ಎಲ್ಲ ನಾನು ಬೆಳೆದಿರ್ತಕ್ಕಂಥ ಬೆಳೆ ವಿಡಿಯೋ ಮಾಡಿಟ್ಟಿದ್ದೀನಪ್ಪ. ಆಲೂಗೆಡ್ಡೆ ಬೆಳೆದು ದೇವೇಗೌಡರು ಅವ್ರ ಜೀವನ MLA ಆಗಿದ್ದಾಗ, ವಿರೋಧ ಪಕ್ಷದ ನಾಯಕರಾಗಿದ್ದಾಗಲೂ ಚಡ್ಡಿ ಹಾಕೊಂಡು ಹೋಗಿ ಶನಿವಾರ ಭಾನುವಾರ ವಿಧಾನಸಭೆ ಕಲಾಪಕ್ಕೆ ಬಂದ ಮೇಲೆ ಫಲ ಗೊತ್ತಿರೋರು, ಕಷ್ಟಪಟ್ಟು ಬಂದಿದ್ದಾರೆ. ಕಷ್ಟಪಟ್ಟವ್ರೆ. ಕಲ್ಲು ಬಂಡೆ ಕದ್ದು ವಿದೇಶಗಳಿಗೆ ಸಾಗಿಸೋದೇ ಕಷ್ಟ. ಮಾತಾಡೋದ್ರೆ ಬೇಕಾದಷ್ಟು ಮಾತಾಡ್ತಾರೆ. ಅವ್ರು ಬಿಡೋದೇ ನಾನು ಅವ್ರಿಗೆ ಯಾರು ಭಯ ಇಲ್ಲ. ಮೈಸೂರಿನಲ್ಲೂ ಒಕ್ಕಲಿಗರು ಅಂತ ಕೊಟ್ಟವ್ರೆ, ಏನ್ ಮಾಡಕ್ ಕೊಟ್ಟರು? ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.